ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಗಟ್ಟಿ. ಧಾರವಾಡ ನಗರದಲ್ಲಿ ದ್ವಿಚಕ್ರ ವಾಹನ ದುರಸ್ತಿಗಾರರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಸಂಘದ ಅಧ್ಯಕ್ಷರಾದಂತಹ ಸೈಯದ್ ಇರ್ಫಾನ್ ಬಿಸ್ತಿ ಅವರ ನೇತೃತ್ವದಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪೊಲೀಸ್ ಕಮಿಷನರ್ ಆದ ಎನ್ ಶಶಿಕುಮಾರ್ ಅವರ ನೇತೃತ್ವಕ್ಕೆ ಇತ್ತೀಚೆಗೆ ದ್ವಿಚಕ್ರ ವಾಹನಗಳು ಹೆಚ್ಚಾಗುತ್ತಿದ್ದು, ಇದರಿಂದ ವಾಹನ ದುರಸ್ತಿಗಾರರಿಗೆ ತೊಂದರೆ ಉಂಟಾಗುತ್ತಿದೆ ಎಂದು ಈ ಹಿನ್ನೆಲೆಯಲ್ಲಿ ಪೊಲೀಸ್ ಆಯುಕ್ತರಾದ ಎನ್ ಶಶಿಕುಮಾರ್ ಅವರಿಗೆ ಭೇಟಿ ನೀಡಿ ಮನವಿಯನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಸಂಘದ ಪದಾಧಿಕಾರಿಗಳು ಸದಸ್ಯರು ಉಪಸ್ಥಿತರಿದ್ದರು. ಹೋಗಿದೆ ಅಥವಾ ಗಾಡಿ ಕೀ ಮಿಸ್ ಆಗಿದೆ ಅಂತ ಹೇಳಿಬಿಟ್ಟು ಗಾಡಿಗಳನ್ನ ತಗೊಂಡ್ಬಂದು ಅದನ್ನ ಚಾಬಿ ಓಪನ್ ಮಾಡಿಸ್ಕೊಳ್ಳುವಂಥದ್ದು ಅಥವಾ ಎಲ್ಲಾದ್ರೂ ನಿಂತಿರುವಂಥದ್ದು, ರಸ್ತೆಯಲ್ಲಿರ್ಬೋದು, ಮನೆ ಹತ್ರ ಇರ್ಬೋದು, ಹೊರಗಡೆ ನಿಂತಿರುವಂಥದ್ದು ಬಂದ್ಬಿಟ್ಟು ಅದನ್ನ ಡೈರೆಕ್ಟ್ ಮಾಡಿಸ್ಕೊಂಡು ಗಾಡಿ ತಗೊಂಡು ಹೋಗ್ತಾರೆ. ಅದು ಮುಂದಿನ ದಿನಗಳಲ್ಲಿ ಕಳವಾಗಿದೆ ಅಂತ ಗೊತ್ತಾದಾಗ ನಮಗೆ ತೊಂದರೆ ಆಗ್ತದೆ ಅನ್ನುವಂಥದ್ದು. ಹಾಗಾಗಿ ನಾನು ಅವರಿಗೆಲ್ಲ ಸಜೆಸ್ಟ್ ಮಾಡಿದ್ದೀನಿ. ಆ ಥರದ್ದು ಯಾವುದೇ ಒಂದು ಇಂಟರ್ವೆನ್ಷನ್ಗೆ ಬಂದಂಥ ಸಂದರ್ಭದಲ್ಲಿ ಅವ್ರದ್ದು RC ಬುಕ್ ಏನಿದೆ ಒರಿಜಿನಲ್ ತೋರಿಸಿ ಅಂತ ಕೇಳಿ ಪೊಲೀಸರಿಗೆ ಒಂದು ಮಾಹಿತಿ ಕೊಡಿ, ಈ ಥರ ಬಂದಿದ್ದಾರೆ ಅಂತ. ಅಕಸ್ಮಾತ್ ಏನಾದರೂ ಅನುಮಾನಾಸ್ಪದವಾಗಿದ್ರು ಅಂದರೆ ಹಿಡ್ಕೊಡುವಂಥ ಕೆಲಸ ಕೂಡ ಮಾಡ್ಬೋದು. ಅದನ್ನು ಹೊರತುಪಡಿಸಿ ಏನಾದರೂ ತೊಂದರೆ ಆದಂಥ ಸಂದರ್ಭದಲ್ಲಿ ನಮ್ಮ ಸ್ಥಳೀಯ ಪೊಲೀಸ್ ಠಾಣೆಗೆ ಹೋಗ್ಬಿಟ್ಟು ತಮ್ಮ ಅಹವಾಲು ಏನಿದೆ ಅದನ್ನು ಹೇಳ್ಕೋಬೋದು. ನಾನು ಕಚೇರಿಗೂ ಬಂದು ಆ ಅಹವಾಲನ್ನು ಹೇಳ್ಕೋಬೋದು. ಧಾರವಾಡದಲ್ಲಿ ಧಾರವಾಡ 2 ವೀಲರ್ ರಿಪೇರ್ ಮೆಕ್ಯಾನಿಕ್ಸ್ ಅಸೋಸಿಯೇಷನ್ ಒಂದು ಮಾಡ್ಕೊಂಡಿದ್ದಾರೆ. ಸುಮಾರು 400 ಜನ ಮೆಂಬರ್ಸ್ ಇದ್ದಾರೆ ಅನ್ನೋದು ತಿಳಿದು ಬಂದಿದೆ. ಇವರ ಒಂದು ಮುಖ್ಯವಾದ ಅಹವಾಲು ಅಂತಂದರೆ,